ನಮಸ್ಕಾರ, ನಾನು ಶಿಗ್ಲಿ ಬಷ. ಇವತ್ತು ದೇಶದ ರಾಷ್ಟ್ರಪತಿಯವರು ಮುರ್ಮುರವರು ಒಂದು ಹೇಳಿಕೆ ಸ್ಟೇಟ್ಮೆಂಟ್ನಲ್ಲಿ ನಾನು ನೋಡಿದೆ. ಅತ್ಯಾಚಾರಿಗಳಿಗೆ ಎನ್ಕೌಂಟರ್ ಮಾಡಿ ಸಾಯಿಸಬೇಕು ಅಂತ. ಅತ್ಯಾಚಾರಿಗಳಿಗೆ ಎನ್ಕೌಂಟರ್ ಮಾಡಿ ಸಾಯಿಸಬೇಕಂತ ಒಬ್ಬ ದೇಶದ ರಾಷ್ಟ್ರಪತಿ ಮುರ್ಮುರವರು ಹೇಳಿಕೆ ಕೊಟ್ಟಿದ್ದನ್ನು ನಾನು ಗಮನದಲ್ಲಿ ಇಟ್ಕೊಂಡೆ. ಈಗ ರಾಷ್ಟ್ರಪತಿಯವರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ. ನೀವು ಒಬ್ಬರು ಬಾಯಿಂದ ಹೇಳಿಬಿಟ್ರೆ ಗಲ್ಫ್ ಶಿಕ್ಷೆ ಆಗ್ಬಿಡುತ್ತಾ? ಎನ್ಕೌಂಟರ್ ಮಾಡೋಕ್ಕಾಗ್ಬಿಡುತ್ತಾ? ಅದನ್ನು ಜಾರಿಗೆ ತರಂತ ಆದೇಶ ಮಾಡಿರಿ. ಬರೇ ನುರಿಸ್ಕೊಳ್ಳೋದು, ಅಪರಾಧ ಆದಂಥ ಸಂದರ್ಭದಲ್ಲಿ ಈ ಮಾತುಗಳು ಹೇಳೋದು ನಿಲ್ಲಿಸ್ರಿ. ಯಾಕಂದರೆ ಹಿಂದೆ ದಿಲ್ಲಿ ಒಳಗೆ 4 ಮಂದಿ ಅತ್ಯಾಚಾರಗಳು ಸಿಕ್ಕರು. ಅತ್ಯಾಚಾರ ಮಾಡೋ ಸಂದರ್ಭದಲ್ಲಿ ಸಿಕ್ಕಿಲ್ಲ ಅವರು. ಆಕೆನ ತೊಗೊಂಡೋಗಿ ಅಲ್ಲಿ ಬಿಡಿತದೊಳಗೆ ಹಾಕಿ ಅರ್ಧಂಬರ್ಧ ಸುಟ್ಟಾಗಿ ಸಿಕ್ಕಿಲ್ಲ ಅವರು. ಆದರೆ ಅತ್ಯಾಚಾರಿಗಳು ಹೆಂಗೆ ಸಿಕ್ಕರು? ಅವ್ರನ್ನ ಎಲ್ಲೆಲ್ಲಿ ಅರೆಸ್ಟ್ ಮಾಡಿದ್ರಿ? ಅವರು ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿರಿ? ಇವೆಲ್ಲ ಒಂದು ಕತೆ ಮಾಡಿ ಅರೆಸ್ಟ್ ಮಾಡಿದಂಥ 4 ಮಂದಿ ಆರೋಪಿಗಳನ್ನ ಎಲ್ಲಿಗೆ ಹೋದ್ರಿ? ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಕೋರ್ಟ್ಗೆ ಹಾಜರುಪಡಿಸಿ ಜೆ.ಸಿ.ಯಿಂದ ಪಿ.ಸಿ ಕಸ್ಟಡಿ ತೊಗೊಂಡ್ರಿ. ನೀವು ಜೆ.ಸಿ ಒಪ್ಪಿಸಿ ಜೆ.ಸಿಯಿಂದ ಪಿ.ಸಿ ಕಸ್ಟಡಿಗೆ ತೊಗೊಂಡ್ರಿ. ಯಾವ ಲೆಕ್ಕಕ್ಕೆ ತೊಗೊಂಡ್ರಿ? ಇವ್ರನ್ನ ತನಿಖೆ ಮಾಡಬೇಕು. ಇವ್ರು ಅತ್ಯಾಚಾರ ಮಾಡ್ಯಾರ, ಕೊಲೆ ಮಾಡ್ಯಾರ, ಸುಟ್ಟು ಹಾಕ್ಯಾರ, ಆ ಜಾಗದಲ್ಲಿ ಹೋಗಿ ಪಂಚನಾಮ ಮಾಡಬೇಕು, ನಮಗೆ ಇಷ್ಟು ದಿನ ಆದೇಶ ಕೊಡ್ರಿ ಅಂತ ನ್ಯಾಯಾಧೀಶರಿಗೆ ಒಪ್ಪಿಸಿ ಆ ನ್ಯಾಯಾಧೀಶರಿಂದ ಮತ್ತೆ ಪಿ.ಸಿ ಕಸ್ಟಡಿ ತೊಗೊಂಡ್ರಿ. ಇವರು ತೊಗೊಂಡು ತನಿಖೆ ಯಾವಾಗ ಮಾಡಬೇಕು? ಜನರು ಇದ್ದಂಥ ಸಂದರ್ಭದಲ್ಲಿ ಮಾಡಬಾರ್ದು ಅಂತ ಮಧ್ಯರಾತ್ರಿ ಒಳಗೆ ಹೋಗಿ ಆರೋಪಿಗಳು ಕರ್ಕೊಂಡೋಗಿ ಅಲ್ಲೇ ಪಂಚನಾಮ ಮಾಡೋಂಥ ಸಂದರ್ಭದಲ್ಲಿ 4 ಮಂದಿ ಆರೋಪಿಗಳು ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದರು, ನಮ್ಮನ್ನು ಕೊಲೆ ಯತ್ನ ಮಾಡೋಕ್ಕೆ ಬಂದರು. ನಾವು ಅವ್ರಿಗೆ ಎನ್ಕೌಂಟರ್ ಮಾಡಿ ಸಾಯಿಸಿದ್ವಿ ಅಂತ ಪೊಲೀಸ್ ವರದಿ. ಇದು ಒಂದು ಸೈಡ್ ಇಟ್ಕೋರಿ. ಇನ್ನೊಂದು ಪ್ರಕರಣ ಏನೋ ಇದು ಆಯಿತು, ಇದು ಎನ್ಕೌಂಟರ್ ಆಯಿತು, ಸರಿ ಆಯಿತು. ಇದಕ್ಕೆ ನಾನು ನಿಮ್ಮ ಹತ್ರ ಏನು ಕೇಳ್ತೀನಿ ಅಂದರೆ, ಅತ್ಯಾಚಾರಿಗಳು ಆಗ ನೀವು ಗುಂಡಿಟ್ಟು ಕೊಂದ್ಬಿಟ್ರಿ. ಮತ್ತು ಗುಂಡಿಟ್ಟು ಕೊಲ್ಲೋಕ್ಕಿಂತ ಕೊಂದ್ರಲ್ಲ, ಅವರು ಪೊಲೀಸ್ನವ್ರ ಕೈಯಾಗ ಸಿಕ್ಕಾಗ ನೀವು ಎನ್ಕೌಂಟರ್ ಮಾಡಿ ಸಾಯಿಸ್ಬೇಕಾಗಿತ್ತು. ಅವ್ರನ್ನ ಜೆ.ಸಿಗೆ ಒಪ್ಪಿಸಿ ಆಮೇಲೆ ಪಿ.ಸಿ ಕಸ್ಟಡಿಗೆ ತಗೊಂಡು ಆ ಜಾಗದಾಗೂ ಎನ್ಕೌಂಟ್ರ್ ಮಾಡಿದ್ರು. ಅವ್ರು ಅತ್ಯಾಚಾರ ಮಾಡಿದಾರೋ ಇಲ್ಲೋ ಅನ್ನೋದು ಕಾನೂನು ತೀರ್ಪು ಕೊಟ್ಟಿಲ್ಲ. ಕೊಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಜೀವ ರಕ್ಷಣೆಗೋಸ್ಕರ ಅವ್ರನ್ನ ಎನ್ಕೌಂಟ್ರ್ ಮಾಡಿದ್ವಿ ಅಂತ ಹೇಳಿಕೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ತನಿಖೆ ಆಗಬೇಕು. ಜನರಿಗೇನೋ ಅತ್ಯಾಚಾರ ಮಾಡಿದವ್ರಿಗೆ ಎನ್ಕೌಂಟ್ರ್ ಮಾಡ್ಯಾರ ಅಂತ ಅವ್ರು ತಿಳ್ಕೊತಾರೆ. ಆದರೆ ಅತ್ಯಾಚಾರ ಜಾಗದಲ್ಲಿ ಅವ್ರು ಸಿಕ್ಕಿದ್ರೆ ಅತ್ಯಾಚಾರಿಗಳ. ಆದರೆ ಅವರು ಅತ್ಯಾಚಾರ ನಡೆದು ಸುಮಾರು ಗಂಟೆ ಆಗಿರ್ಬೋದು, ದಿನ ಆಗಿರ್ಬೋದು, ಅವಾಗ ನೀವು ಅರೆಸ್ಟ್ ಮಾಡಿ ಇವರೇ ಅತ್ಯಾಚಾರ ಮಾಡ್ಯಾರ ಅಂತಂದು ಆ ಅತ್ಯಾಚಾರಕ್ಕೆ ಒಳಗಾದಂಥ ಆರೋಪಿಗಳನ್ನ ಎನ್ಕೌಂಟರ್ ಮಾಡಿ ಸಾಯಿಸಿದ್ರಿ. ಇದು ಒಂದು ಲೆಕ್ಕ. ಇನ್ನೊಂದು ಕೋಲಾರ ಜಿಲ್ಲಾದಾಗ 2 ಹಳ್ಳಿ ಒಳಗೆ ಡಕಾಯಿತರು ಬಂದಾರಂತಂದು 10 ಜನ ಆಂಧ್ರ ರಾಜ್ಯದ ಆ ಆರೋಪಿಗಳನ್ನ 10 ಮಂದಿನ ಕೊಲೆ ಮಾಡಿದ್ರಿ. ಅವರು ತಮ್ಮ ಪ್ರಾಣ ರಕ್ಷಣೆಗೋಸ್ಕರ ಕೊಲೆ ಮಾಡ್ಯಾರ ಕಳ್ಳರನ್ನ ಅಂತಂದು ಅವ್ರಿಗೂ ಹೊಗಳ್ಬೋದಾಗಿತ್ತು ನೀವು. ಯಾಕೆ ನೀವು ಅವ್ರನ್ನ ಕಾನೂನು ಕೈ ತೊಗೊಂಡ್ರಿ ಅಂತಂದು ಇಡೀ ಊರಾಗ ಒಂದು 200 ಜನನ ಆರೋಪಿ ಮಾಡಿ ಜೈಲಿಗೆ ಹಾಕಿದ್ರಿ? ಎರಡನೇದ್ದು, ಹೀಗೆ ಒಂದೊಂದು ಕೆಣಕಕ್ಕೆ ಹೋದರೆ ನಿಮ್ಗೆ ಉತ್ತರ ಕೊಡೋಕ್ಕಾಗಲ್ಲ. ಅದಕ್ಕೆ
ಸಂವಿಧಾನ ಐತಿ, ಕಾನೂನು ತಿದ್ದುಪಡಿ ಐತಿ. ಅತ್ಯಾಚಾರಿಗೆ ರೆಡ್ ಹ್ಯಾಂಡಾಗಿ ಅತ್ಯಾಚಾರ ಮಾಡಿದವನಿಗೆ ಸ್ಪಾಟಲ್ಲೇ ಎನ್ಕೌಂಟ್ರ್ ಮಾಡಿರಿ. ಅತ್ಯಾಚಾರ ಆರೋಪ ಹೊತ್ತವನಿಗೆ ಅತಿ ಶೀಘ್ರದಲ್ಲಿ ತನಿಖೆ ಮಾಡಿ ಅದಕ್ಕೊಂದು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ತೀರ್ಪು ನೀಡಿ ಅವ್ರಿಗೆ ಗಲ್ಲು ಶಿಕ್ಷೆ ಕೊಡ್ರಿ, ಇಲ್ಲಾಂದ್ರೆ ಸಾಯಿಸ್ರಿ, ಇಲ್ಲ ಬಿಟ್ಟು ಕಳಿಸ್ರಿ. ಇಂಥ ಒಂದು ವ್ಯವಸ್ಥೆ ಇಟ್ಕೊಂಡು ನೀವು ಕಾನೂನು ಕೈ ಇಟ್ಕೊಂಡು ನಾವೇ ಕಾನೂನು ಪಂಡಿತರು, ನಾವೇ ದೇವ್ರು ಅಂತಂದು ಪ್ರಜೆಗಳನ್ನ ಸಾಯಿಸೋದು ಎಷ್ಟರ ಮಟ್ಟಿಗೆ ಸರಿ? ಅವ್ರು ಅಪರಾಧ ಮಾಡ್ತಾರೆ ಅಂತಂದು ನಾವು ಎನ್ಕೌಂಟ್ರ್ ಮಾಡಿದ್ವಿ, ಅಪರಾಧ ಮಾಡಿದಾರಂತ ಯಾವ ಪ್ರೂಫ್ ಐತಿ? DNA ಮೆಡಿಕಲ್ ಬಂದಿಲ್ಲ, ಇನ್ನು ಅವ್ರು ಮಾಡ್ಯಾರಂತ ಯಾವುದೇನು ತನಿಖೆನೇ ಆಗಿಲ್ಲ. 4 ಮಂದಿ ಸೇರಿ ಇವ್ರನ್ನ ಕೊಲೆ ಮಾಡೋಕ್ಕೆ ಬಂದರು, ಅದಕ್ಕೆ ಎನ್ಕೌಂಟ್ರ್ ಮಾಡಿದ್ವು ಅಂತ. ಯಾಕೆ 4 ಮಂದಿ ಆರೋಪಿಗಳನ್ನ ತನಿಖೆ ಮಾಡೋಕ್ಕೆ ಕರ್ಕೊಂಡು ಹೋದ್ರೆ ನೀವು ಎಷ್ಟು ಮಂದಿ ಪೊಲೀಸ್ ಇರ್ತೀರಿ? ಅದು ಲೆಕ್ಕ ಕೊಡ್ರಿ. ಅದು ಲೆಕ್ಕ ಕೊಡ್ರಿ. ಇವೆಲ್ಲ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋಕ್ಕಾಗಲ್ಲ. ನಿಮ್ಮ ತಪ್ಪುಗಳನ್ನ ಏನೇನೋ ಕಾರಣ ಹೇಳಿ ಮುಚ್ಚಿ ಹಾಕ್ಕೊಳ್ಳೋರು ನೀವು. ಇವತ್ತು ಜೈಲಿನಾಗ ಎಷ್ಟು ಕೊಲೆಗಳಾಗಿದ್ದವು, ಎಷ್ಟು ಲಾಕಪ್ ಡೆತ್ ಆಗಿದ್ದವು, ಎಷ್ಟು ಇದಾಗಿದ್ದವು. ಇಂಥವ್ರಿಗೆಲ್ಲ ಏನು ಮಾಡ್ತಾಯಿದ್ದೀರಿ ನೀವು? ಇವೆಲ್ಲ ತನಿಖೆ ಕೇಳಬೇಕು. ಅದಕ್ಕೆ ರಾಷ್ಟ್ರಪತಿ ಇವರು ಜೈಲ್ ಅಥಾರಿಟಿ ಅವರು ಉತ್ತಾರದ ಇತಿಹಾಸದಲ್ಲೇ ಐತಿ. ಈಗ ಹೇಳ್ತಾರೆ ಇವರು ಯಾರು ಮಾಧ್ಯಮಗಳು ವರದಿ ಕೊಡ್ತಾರೆ, ದರ್ಶನ್ ಚಂದನ್ ಆಫೀಸರು ಅವ್ನು ಹಿಂಗೆ ಅರೆಸ್ಟ್ ಮಾಡ್ದೆ, ಹಿಂಗೆ ಮಾಡ್ದೆ. ದರ್ಶನ್ಗೆ ನರಕ ಆಗೈತಿ, ಜೈಲು ನರಕ ಆಗೈತೆ ಅಂತ ನೀವು ಹೇಳಿರಿ ಅನ್ಬೇಕು. ಅದು ನರಕನ ಪರಿವರ್ತನೆ ಯಾಕೆ ಮಾಡೋಕ್ಕಾಗಲ್ಲ? ಹಲ್ಕ ನನ್ನ ಮಕ್ಕಳ ಅಂತ ನಾನು ಮಾಧ್ಯಮಗಳಿಗೆ ಹೇಳ್ತೀನಿ. ಇವತ್ತು ನಿಮ್ಮ ಬಾಯಾಗ ಬಂದೈತಿ ಜೈಲುಗಳೆಲ್ಲ ನರಕ ಆಗ್ಯಾವಂತ. ನರಕ ಆಗ್ಯಾವ ಅಂದ್ರೆ ಆ ನರಕ ಮಾಡಿದವ್ರ ಮೇಲೆ ಯಾಕೆ ಆ್ಯಕ್ಷನ್ ತೊಗೊತಾ ಇಲ್ಲ ನೀವು? ಯಾಕೆ ನೀವು ಆ್ಯಕ್ಷನ್ ತೊಗೊತಾ ಇಲ್ಲ? ನರಕ ಅಂತಂದು ಐತೆ, ಅದಕ್ಕೆ ಜೈಲಿಗೆ ಪರಿವರ್ತನೆ ಜಗದ ನಿಯಮ ಅಂತ ಐತೆ ಬೋರ್ಡು. ಅಪರಾಧವನ್ನು ದ್ವೇಷಿಸ್ಬೇಕು ಹೊರತು ಅಪರಾಧಿಯನ್ನು ದ್ವೇಷಿಸೋದ್ರಲ್ಲಿ ಏನು ಅರ್ಥ ಐತಿ? ನಿಮಗೆ ತೆರಿಗೆ ಹೇರಿ ತಿನ್ನಕ್ಕೆ ತೆರಿಗೆ ದುಡ್ಡು ಕೊಡ್ತೀವಿ ನಾವು. ನೀವು ಅದನ್ನು ಪರಿವರ್ತನೆ ಜಗದ ನಿಯಮ ಮಾಡ್ಕೊಂಡು ಜೈಲುಗಳನ್ನ ಪರಿವರ್ತನೆ ಮಾಡಿರಿ. ಅದು ಬಿಟ್ಟು ನರಕದಾಗ ಹಾಕೀವಿ. ನೀವು ನರಕ ಮಾಡಿರಿ ಹಂಗಾರೆ ಅದನ್ನು. ಅದು ನಿಜವಾಗಿ ನರಕನೇ ಐತಿ. ಮತ್ತು ನಾನು 33 ವರ್ಷ ಜೈಲು ಅನುಭವಿಸಿ ಬಂದವು. ನಾ ಹೇಳ್ತೀನಿ, ಏನು ಜೈಲಿನಾಗ ಮೊಬೈಲ್ಗಳು ನಡೆಯಂಗಿಲ್ವ, ಡೀಲ್ಗಳು ನಡೆಯಂಗಿಲ್ವ? ಈಗೂ ನಡೀತವೆ ಅವು. ಎಲ್ಲನೂ ಸ್ಟಾಪ್ ಮಾಡಿರಿ. 4 ಗೋಡೆ ಇರೋದಿಲ್ಲ ಜೈಲಿನಾಗ ನಿಮ್ಮ ಕಾಯಕ್ಕೆ ನಿಮ್ಗೆ. ಯಾಕಂದರೆ 8,000 ಜನ ಅಪರಾಧಿಗಳನ್ನ ವಿಚಾರಣೆ ಬಂದು ಅಪರಾಧಿಗಳನ್ನ ಕಾಯಕ್ಕೆ ಎಷ್ಟು ಪೊಲೀಸ್ ಐತಿ? ಅಷ್ಟನ್ನು ಕಟ್ಟಾಕಿ ಜೈಲು ಗೋಡೆನ ಹೊಡೆದು ಹೋಗ್ಬಿಟ್ರಿ ಏನು ಮಾಡ್ತೀರಿ ನೀವು? ಅದಕ್ಕೊಂದು ಭದ್ರತೆ ಬೇಡವಾ? ಅದಕ್ಕೊಂದು ವ್ಯವಸ್ಥೆ ಬೇಡವಾ? ಅದಕ್ಕೊಂದು ಶಿಕ್ಷೆಯಿಂದ ಶಿಕ್ಷಣ ಕೊಡೋಂಥ ಪರಿವರ್ತನೆ ಜಗದ ನಿಯಮ ಆಗೋದು ಬೇಡವಾ? ಹ್ಯಾಟ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಜೈಲಿನಾಗಿದ್ದಂಥ ಎಲ್ಲ ಕೈದಿಗಳಿಗೆ ಹಕ್ಕಿಗೆ ಧಕ್ಕೆ ಕೊಡ್ತಕ್ಕಂಥವ್ರು ನಮ್ಮ ತೆರಿಗೆ ದುಡ್ಡು ತಿನ್ನೋರು ನೀವು. ಇವತ್ತು ಒಬ್ಬ ಕೂಲಿ ಮಾಡ್ಕೊಂಡು ತಿನ್ನೋವನಿಗೆ 500 ರೂಪಾಯಿ ಕೂಲಿ ಐತಿ. ಅದೇ ಒಬ್ಬ ಅಪರಾಧ ಮಾಡಿ ಜೈಲಿಗೆ ಹೋಗಿ ಜೈಲಲ್ಲಿ ಕೆಲಸ ಮಾಡಿದವನಿಗೆ 775 ರೂಪಾಯಿ ಐತಿ. ಅವ್ನಿಗೆ ಊಟ ಹಾಕ್ಬೇಕು, ಅವನಿಗೆ ಸೋಪ್ನಿಂದ ಹಿಡಿದು ಎಲ್ಲ ಥರ ಒಂದು ವ್ಯವಸ್ಥೆ. ಮನ್ಯಾಗ ಹೆಂಗೆ ಮಕ್ಕಳನ್ನ ಸಾಕ್ತಾಳೆ ಹಂಗೆ ಸರ್ಕಾರ ಆ ಕೈದಿಗಳನ್ನ ಸಾಕ್ತೈತಿ. ಅವ್ರಿಗೆ ದರಿದ್ರ ಮಾಡಿದಿರಿ. ಅಲ್ಲಿ ಯಾವ ಕೆಲಸ ಇಲ್ಲ. ಮಾನಸಿಕ ಆಗ್ತಾರೆ. ನಟರು 10 mg ಕುಡಿತಾರೆ, ನಟರು 5 mg ಗುಳಿಗೆ ಸೇವನೆ ಮಾಡ್ತಾರೆ, ಗಾಂಜಾ ಹೊಡ್ತಾರೆ, ಅಫೀಮ್ ಸೇರ್ತಾರೆ, ಚರಸ್ ಮಾಡ್ತಾರೆ, ಡೀಲ್ಗಳು ಮಾಡ್ತಾರೆ, ಕೋಟೆ ನೋಟ್ ಮಾಡ್ತಾರೆ, ಸೆರೆ ಮಾಡ್ತಾರೆ, ಗಾಂಜಾ ಮಾಡ್ತಾರೆ. ಪ್ರತಿಯೊಂದು ಜೈಲು ಒಳಗಡೆ ಐತಿಲ್ಲ. ಅದಕ್ಕೆ ನೀವು ಎಲ್ಲ ಗೊತ್ತಿದ್ದು ನೀವು ಅದಕ್ಕೆ ನರಕ ಅಂತೀರಿ. ಯಾಕೆ ನರಕ ಆಗೈತೆ ಅದು? ನಿಮ್ಮ ಕಡೆಯಿಂದ ಪರಿವರ್ತನೆ ಜಗದ ನಿಯಮ ಅಂಥೇಳಿ ಶಿಕ್ಷೆಯಿಂದ ಶಿಕ್ಷಣ ಕೊಡೋಂಥ ಪವಿತ್ರವಾದಂಥ ಜೈಲುಗಳನ್ನ ಸ್ಥಳ ಯಾಕೆ ಮಾಡ್ತಾಯಿಲ್ಲ? ಅಂದ್ರೆ ಅಪರಾಧಿಗಳಿಗೆ ಶಿಕ್ಷೆಯಿಂದ ಶಿಕ್ಷಣ ಕೊಡ್ಬೇಕನ್ನೋದು ನಿಮ್ಮ ಉದ್ದೇಶನ? ಏನು ಶಿಕ್ಷಣ ಕೊಟ್ಟು ಅವ್ರನ್ನ ಮನ ಪರಿವರ್ತನೆ ಮಾಡಿ 161 ಎದಕ್ಕಿರೋದು ಸೆಕ್ಷನ್? ಮಾನವ ಹಕ್ಕು ಅದಕ್ಕೆ ಎದಕ್ಕಿರೋದು? ಮಾಧ್ಯಮಗಳು ಎದಕ್ಕಿರೋದು? ನೀವೆಲ್ಲ TRP ಮಾಡಿಕೊಂಡು ಆರಾಮ್ ಎಂಜಾಯ್ ಮಾಡ್ತೀರ ನನ್ನ ಮಕ್ಕಳು. ಒಂದು ಕೇಸ್ ಬರಿಬೇಕಾದ್ರೆ ಆಧಾರಗಳು ಇಟ್ಕೊಂಡು, ಒಬ್ಬವನ್ನ ಗಳಿಬೇಕಾದ್ರೆ ಆಧಾರಗಳು ಇಟ್ಕೊಂಡು ಆಟ ಆಡ್ರಿ. ನೀವು ಎಲ್ಲರ ಹತ್ರ ಆಟ ಆಡೋದಂಗೆ ಈ ಸಿಗ್ಲಿ ಬಸ್ಸನ್ ಅಂತೇಳಿ ಆಟ ಆಡೋಕ್ಕೆ ಬಂದರೆ ಮುಂದೆ ನೀವು ಚೂತೆಗಳು ಹಾಕ್ತೀರಿ.
ಯಾಕೆಂದ್ರೆ 262 ಕೇಸ್ಗೆ ಸೂಚನೆ ಮಾಡೀನಿ ನಾ ಎಲ್ಲರಿಗೂ. ಆದ್ರೆ ಅದು ಮಾಡಿದ್ದೇನೆ ಅಂತಂದು ಒಪ್ಕೊಂಡೇನೆ. ಈಗ ಮಾಡಲಿರೋದಕ್ಕೆ ಮಾಡಿ ಅಂತಂದು ನೋಡ್ದನ ಆಧಾರ ಇಲ್ದೇನೆ, ಯಾವ ವ್ಯವಸ್ಥೆ ಇಲ್ದೇನೆ, ಯಾವನೋ ಒಬ್ಬ ಬಂದು ಏನೋ ಒಂದು ಹೇಳಿಕೆ ಕೊಟ್ಟು ಅದನ್ನು ಒಂದು ಇಡೀ ಕರ್ನಾಟಕ ತುಂಬನ ಸಿಗಲಿ ಬಸ್ 60,000 ರೂಪಾಯಿ ಡೀಲಾಕ್ ವಂಚನೆ ಮಾಡ್ಯಾನ. ಕರೀರಿ ಸಾರ್ವಜನಿಕರ ಮುಂದೆ ಅದೊಂದು ಪಬ್ಲಿಕ್ನಲ್ಲಿ ಚರ್ಚೆ ಆಗಲಿ, ನಾ ಬರ್ತೀನಿ. ನೀವು ಎಷ್ಟು ಚೆನ್ನಾಗಿ ಸ್ಟೇಟ್ಮೆಂಟ್ ಕೊಡ್ತೀರಿ, ಯಾವ ರೀತಿ ನೀವು ಇದು ಮಾಡ್ತೀರಿ ಅನ್ನೋದ್ರ ಬಗ್ಗೆ ಅದನ್ನು ತೊಗೊಂಬರ್ತೀನಿ. ನಿಮ್ಮದು ಎಲ್ಲ ಮೊಬೈಲ್ನಾಗಿದ್ದು ನೋಡೋಣ, ತನಿಖೆ ಮಾಡಿರಿ. ಇವೆಲ್ಲ ತಲೆ ಬರೇ ನಾನು IPS IAS KS MBBS ನಿಮ್ಮ ಒಂದೊಂದು ವೃತ್ತಿಗೆ ಅಷ್ಟೇ ನೀವು ಮೀಸಲಾಗಿದ್ದಿದ್ದು. ಆದರೆ ಯಾವುದು ಸ್ಟಡಿ ಮಾಡ್ದನ್ನ ಅನುಭವದಿಂದ ಎಲ್ಲ ವಿದ್ಯೆನೂ ಕಲ್ತಂಥ ಬಸ್ಸೇದೆ ನಾನು. ಆದರೆ ದೇಶನ ಹಾಳು ಮಾಡ್ಬೇಕನ್ನೋ ಉದ್ದೇಶ ನಂದಲ್ಲ. ಹಸ್ತವ್ರ ಹೊಟ್ಟೆ ತುಂಬಿಸ್ಬೇಕು, ಹಸ್ತವ್ರಿಗೆ ಕಾನೂನಿನ ಜ್ಞಾನ ತುಂಬಬೇಕು, ಧರ್ಮನ ಕೂಡಿಸ್ಬೇಕು, ಒಂದು ಮಾಡಬೇಕು ಅನ್ನೋಂಥ ವ್ಯವಸ್ಥೆ ಒಳಗೆ ಬದುಕ್ತಕ್ಕಂಥವು ನಾನು. ಇವತ್ತಿಗೆ ಸಿಗಲಿ ಬಸ್ಸ 16 ವರ್ಷ ಅದು ಕಾತಾನೆ ಬಿಟ್ಟು ಇವತ್ತಿಗೆ ನನ್ನ ಮೇಲೆ ಒಂದು FIR ದಾಖಲಾಗಿಲ್ಲ ಅಂದ್ರೆ ಇದ್ರ ಮೇಲೆ ನೀವು ಅರ್ಥ ಮಾಡ್ಕೋಬೇಕು. ಇವತ್ತಿಗೆ ಒಬ್ಬರಿಗೆ ಒಂದು ಚೀಟಿಂಗ್ ಮಾಡಿಲ್ಲ ಅಂತಂದು 57 ವಯಸ್ಸಾಯ್ತು ನನಗೆ. ಇವತ್ತಿಗೆ ಒಬ್ಬರಿಗೆ ಚೀಟಿಂಗ್ ಮಾಡಿ ಅಂತ ಒಂದು ದೂರ ಇಲ್ಲ. ಇವತ್ತು ಯಾವ ಕಾರಣ ಸಿಗಲಿಲ್ಲ ಅಂತಂದು ಸಿಗಲಿ ಬಸ್ಸನ್ನು ತುಳಿಬೇಕಂತಂದು ನೀವು ಬಂದರೆ, ನೀವೆಲ್ಲರೂ ತುಳ್ದಂಗೆ ನಾನು ತುಳ್ಯಾಕೆ ಬಂದ್ರೆ ನಾ ತುಳಿಬೇಕಾಗತ್ತೆ. ಜಾಗೃತರಾಗಿರಿ. ಆಧಾರ ಸಮೇತ ಬರೀ ಉತ್ತರ ಕೊಡ್ತೀನಿ. ಸುಮ್ಮನೆ ನನ್ನ ಅಲ್ಲುಗಳಿದ್ರೆ ನಿಮ್ಮ ಜಾಗದಾಗ ಬಂದು ಟವರ್ ಎತ್ತಿ ಪವರ್ ಪಡೆದು ನಿಮ್ಮ ಹುಳುಕುಗಳನ್ನೆಲ್ಲ ಬಹಿರಂಗ ಪಡಿಸ್ಬೇಕಾಗತ್ತೆ. ನೀವು ಎಷ್ಟು ಈ ಸಿಗಲಿ ವರ್ಷ ಚೀಟಿಂಗ್ ಮಾಡ್ಯಾನ ನನ್ನಂಥದ್ರೊಳಗೆ ಎಷ್ಟು ಸಾಧನೆ ಮಾಡ್ಕೊಂಡಿರಿ ಅದನ್ನೆಲ್ಲ ನನ್ನ ಮುಂದೆ ಇಡ್ರಿ, ಪ್ರಶ್ನೆ ಮಾಡಿರಿ. ಅವಾಗ ನಿಮಗೆ ಸಲ್ಯೂಟ್ ಹೊಡಿತೀನಿ. ಸುಮ್ಮನೆ ಸಿಗಲಿ ವರ್ಷ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೀತಾನೆ ಅಂದರೆ ಅದನ್ನು ಹತ್ತಕ್ಕೆ ಪ್ರಯತ್ನ ಪಡೋಕ್ಕೆ ಹೋಗಬೇಡ್ರಿ. ನಾನು ಯಾವ ಉದ್ದೇಶ ಇಟ್ಕೊಂಡು ಈ ಒಂದು ದಾರಿಯಲ್ಲಿ ನಡೀತಾ ಇಲ್ಲ. ನಾನು 1 ಕೋಟಿ ಸಾಲ ಮಾಡೀನಿ. 16 ವರ್ಷದಿಂದ ಇಲ್ಲಿವರೆಗೂ 1 ಕೋಟಿ ಸಾಲ ಮಾಡೀನಿ. ಯಾರಾದರೂ ಒಂದು ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದು ದಾಖಲಾದವ? ಕರೆಸ್ರಿ, ನಿಮ್ಮ TV ಒಳಗೆ ಬಿಡ್ರಿ, ನ್ಯೂಸ್ ಬಿಡ್ರಿ. ಸಿಗಲಿ ಬಸ್ಸ ಯಾರ್ಯಾರಿಗೆ ಎಷ್ಟು ಮಂದಿ ಚೀಟಿಂಗ್ ಮಾಡ್ಯಾನ ಅಷ್ಟರು ಬರೀ ನನ್ನಂತಲ್ಲ ಅಂತ ಕರೀರಿ. ಆವಾಗ ತನಿಖೆ ಮಾಡಿರಿ, ಆವಾಗ ನಾನು ಬರ್ತೇನೆ. ಸುಮ್ಮನೆ ಮಾಡಬೇಡಿ, ಒಳ್ಳೆಯದಲ್ಲ. ಯಾಕೆ ಹೇಳಿ, ನನಗೆ ಯಾರ ಕಡೆಯಿಂದ ಒಂದು ಅಪರಾಧ ಹೊರಿಸ್ಕೊಳ್ಳೋಕೆ ನನ್ನ ಮನಸ್ಸಿಲ್ಲ. ಸತ್ಯ ಇದ್ದರೆ ಜಾಗೃತಿ ಮೂಲಕ ತೋರಿಸ್ರಿ ಜನರಿಗೆ. ಅವಾಗ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸ್ರಿ, ನಾವು ಹೊತ್ಕೊತೀನಿ. ಸುಮ್ಮನೆ ಕೆಲಸಕ್ಕೆ ಬಾರದು. ಯಾವ ಕೆಲಸನೂ ಅದರಿಂದ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತು, ನಿಮಗೂ ಗೊತ್ತಿಲ್ಲ. ಅರ್ಥ ಆಗ್ತಿಲ್ಲ. ಹುಚ್ಚರಿಗೆ ಬುದ್ಧಿ ಹೇಳಕ್ಕೆ ಹೋದ್ರೆ ನಾ ದೊಡ್ಡ ಸುಳೆ ಮಗ ಹಾಕಿ